ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಬೇಸರಗೊಳ್ಳದೆ ಪ್ರಾರ್ಥಿಸಿ. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸೌಮ್ಯವನ್ನು ಹೇಳಿದನು. ಮಿಷನರಿ ಜಾನ್ ಹೈಡ್ ಒಬ್ಬ ಪ್ರಾರ್ಥನೆಯ ಯೋಧರಾಗಿದ್ದರು. ಭಾರತದಲ್ಲಿ ಸೇವೆ ಸಲ್ಲಿಸಲು ಬಂದಂಥ ಅವರು ತಮ್ಮ ಜೀವನವನ್ನೇ ಪ್ರಾರ್ಥನೆಯಲ್ಲಿ ಕಳೆದರು. ಒಮ್ಮೆ ಅವರು ಊಟವನ್ನು ಮಾಡದೆ ಸತತ 10 ದಿನಗಳ ಕಾಲ ಪ್ರಾರ್ಥಿಸುತ್ತಲೇ ಇದ್ದರು. ಕೆಲವು ದಿನಗಳು ರಾತ್ರಿ ಇಡೀ ಪ್ರಾರ್ಥಿಸುತ್ತಾ ಇದ್ದರು. ಇವರೊಂದಿಗಿದ್ದವರು ಕೂಡ ಇವರ ಪ್ರಾರ್ಥನಾ ಜೀವನವನ್ನು ಕಂಡು ಆಶ್ಚರ್ಯವಾಗಿ ಕೇಳುತ್ತಿದ್ದದ್ದು ಉಂಟು. ಅದಕ್ಕೆ ಅವರು ಹೇಳುತ್ತಿದ್ದಂಥ ಉತ್ತರ, ಪ್ರಾರ್ಥನೆಯು ಯೇಸು ಕ್ರಿಸ್ತನ ಹತ್ತಿರ ಬರಲು ಏಕೈಕ ಮಾರ್ಗವಾಗಿದೆ. ಅವರಿಗೆ ಹತ್ತಿರವಾಗಿದ್ದರೆ ಮಾತ್ರ ಆತ್ಮಗಳನ್ನು ಯೇಸುವಿನ ಬಳಿಗೆ ಸೇರಿಸಬಹುದು ಎನ್ನುತ್ತಿದ್ದರು. ಮೊಣಕಾಲುಗಳೇ ಅವರ ಜೀವನದ ಉಸಿರಾಗಿತ್ತು. ಒಂದೊಂದು ದಿನವೂ ಇನ್ನೂ ಸ್ವಲ್ಪ ಪ್ರಾರ್ಥಿಸಲು ಸಮಯ ಸಿಗುತ್ತದಾ ಎಂಬುದಾಗಿ ಹಾತೊರೆಯುತ್ತಾ ಇದ್ದರು. ನೋಡ್ರಿ, ಯೇಸು ಕ್ರಿಸ್ತನು ಸಹ ದೊಡ್ಡ ಶಬ್ದದೊಂದಿಗೆ ಕಣ್ಣೀರಿನೊಂದಿಗೆ ಪ್ರಾರ್ಥಿಸುತ್ತಾ ಇದ್ದರು. ಅವರ ಬೆವರು ರಕ್ತದ ಹನಿಗಳಾಗಿ ಬೀಳುತ್ತಿತ್ತು. ರಾತ್ರಿ ಇಡೀ ಪ್ರಾರ್ಥಿಸುತ್ತಾ ಇದ್ದರು. ಅರಣ್ಯದಲ್ಲಿ ಏಕಾಂಗಿಯಾಗಿ ಪ್ರಾರ್ಥಿಸುತ್ತಾ ಇದ್ದರು. ಈ ರೀತಿ ಪ್ರಾರ್ಥಿಸುವಂಥ ಅಭ್ಯಾಸವನ್ನು ಹೊಂದಿದರು. ಹೇಗೆ ಪ್ರವಾಸಿಗರ ಕಣ್ಗಳು ಹೊಸ ಸ್ಥಳಕ್ಕೆ ಬಂದಾಗ ಉತ್ತಮ ದೃಶ್ಯಾವಳಿಗಳನ್ನು ನೋಡಲು ಅಲೆದಾಡುತ್ತದೋ, ಹಾಗೆ ಯೇಸು ಕ್ರಿಸ್ತನು ಅವರು ಹೋದಲ್ಲೆಲ್ಲ ಏಕಾಂತವಾಗಿ ಪ್ರಾರ್ಥನೆ ಮಾಡಲು ಒಂದು ಶಾಂತವಾದ ಸ್ಥಳ ಇದೆಯಾ ಎಂಬುದಾಗಿ ಅವರ ಕಣ್ಗಳು ಹುಡುಕುತ್ತಾ ಇತ್ತು ಎಂಬುದಾಗಿ ಒಬ್ಬ ಭಕ್ತನು ಬರೆದಿದ್ದಾನೆ. ನೋಡ್ರಿ, ಯೇಸು ಸ್ವಾಮಿಯೇ ಇಷ್ಟೊಂದು ಪ್ರಾರ್ಥನೆ ಮಾಡಿರುವುದಾದರೆ ನೀನು ಮತ್ತು ನಾನು ಅದಕ್ಕಿಂತ ಹೆಚ್ಚಾಗಿ ಪ್ರಾರ್ಥಿಸಬೇಕು. ಪ್ರಾರ್ಥನೆ ನಮಗೆ ಉಸಿರಾಟದಂತಿದೆ. ಸ್ತೋತ್ರ. ನಮಗೆ ಉಸಿರಾಟದ ತೊಂದರೆ ಇದ್ದರೆ ಉಸಿರಾಟದ ಅಂಗಗಳಲ್ಲಿ ಏನಾದರೂ ದೋಷವಿದೆ ಎಂದು ನಮಗೆ ತಿಳಿದಿದೆ. ಅದೇ ರೀತಿ ಪ್ರಾರ್ಥನೆ ಮಾಡುವುದು ನಮಗೆ ಕಷ್ಟವಾಗಿದ್ದರೆ ಅದಕ್ಕೆ ಕಾರಣ ಅಸ್ವಸ್ಥತೆ ನಮ್ಮೊಳಗೆ ಇದೆ ಎಂಬುದಾಗಿ ಅರ್ಥ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೈನಂದಿನ ಜೀವನದಲ್ಲಿ ಪ್ರತಿಯೊಂದು ಸಣ್ಣ ವಿಷಯವನ್ನು ದೇವರೊಂದಿಗೆ ತಿಳಿಸುವುದು, ಆತನೊಂದಿಗೆ ಸಂಬಂಧ ಹೊಂದಲು ಕಲಿಯುವುದು ಒಂದು ಶ್ರೇಷ್ಠವಾದ ಅಭ್ಯಾಸವಾಗಿದೆ. ಈ ಅನುಭವವು ನಮ್ಮ ದಿನಚರಿಯ ಭಾಗವಾದ ನಂತರ ನಾವು ದಿನವಿಡೀ ಪ್ರಾರ್ಥನೆಯ ಮನೋಭಾವದಿಂದ ತುಂಬಿರುತ್ತೇವೆ. ಪ್ರಾರ್ಥನೆ ಒಂದು ಆಚರಣೆ ಮತ್ತು ಕಠಿಣವಾದ ಕಾರ್ಯವಾಗಿರುವುದಿಲ್ಲ. ದೇವರು ನಮ್ಮ ಹೃದಯದಲ್ಲಿ ಇಡುವ ಸಣ್ಣ ಸಣ್ಣ ಹೊರೆಗಳಿಗಾಗಿ ನಾವು ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದರೆ ದೇವರು ನಮ್ಮ ಹೃದಯದಲ್ಲಿ ಹೆಚ್ಚು ಹೆಚ್ಚು ಹೊರೆಗಳನ್ನು ನೀಡುತ್ತಿರುವುದನ್ನು ನಾವು ಗ್ರಹಿಸಬಹುದು. ಈ ರೀತಿಯಾಗಿ ನಾವು ಪ್ರಾರ್ಥನಾ ಯೋಧರಾಗಬಹುದು. ಜಾನ್ ಹೈಡ್ರಂಥ ಪ್ರಾರ್ಥನಾ ಯೋಧರಾಗಿ ನಮಗೂ ಆಗಲು ಸಾಧ್ಯ. ಆಗಿರುವುದಾದರೆ ಬೇಸರಗೊಳ್ಳಬೇಡ್ರಿ, ಸೋತು ಹೋಗಬೇಡ್ರಿ, ಸತತವಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ಒಬ್ಬ ಹೆಂಡತಿ ರಕ್ಷಣೆ ಹೊಂದಿದಳು. ಅವಳ ಗಂಡನಿಗಾಗಿ ಪ್ರೇಯರ್ ಮಾಡ್ತಾ ಇದ್ದಳ್ರಿ. 1 ವರ್ಷ ಪ್ರೇಯರ್ ಮಾಡಿದ್ರು ಬದಲಾವಣೆ ಇಲ್ಲ. 5 ವರ್ಷ ಪ್ರೇಯರ್ ಮಾಡಿದ್ರು ಬದಲಾವಣೆ ಇಲ್ಲ. ಅವಳು ಗಂಡನ ರಕ್ಷಣೆಗಾಗಿ ಸುಮಾರು 25 ವರ್ಷಗಳು ಎಡಬಿಡದೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದಳು. ಸ್ತೋತ್ರ. ಕೊನೆಯದಾಗಿ ಗಂಡನು ರಕ್ಷಿಸಲ್ಪಟ್ಟ. ಪ್ರೀತಿಯುಳ್ಳ ದೇವಜನರೇ, ಪ್ರಾರ್ಥನೆ ನಮ್ಮ ಜೀವದ ನಾಡಿಯಾಗಿರಲಿ. ಬೇಸರಗೊಳ್ಳದೆ ದೇವರನ್ನು ನೋಡಿ ನಾವು ಪ್ರಾರ್ಥಿಸುವವರಾಗಿರೋಣ. ನಿಶ್ಚಯವಾಗಿ ಸಂಗತಿಗಳು ಬದಲಾಗುತ್ತದೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ. ಈ ಹೊಸ ದಿನವನ್ನು ಕೊಟ್ಟಿದ್ದೀರಾ. ಈ ಹೊಸ ದಿನದಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ನಮಗೆ ಸಹಾಯ ಮಾಡಿದ್ದೀರಾ. ಈ ವಿಡಿಯೋವನ್ನು ವಾಚ್ ಮಾಡಿದ ಪ್ರತಿಯೊಬ್ಬರಿಗಾಗಿ ನಾನು ಪ್ರೇಯರ್ ಮಾಡ್ತೇನೆ. ಎಲ್ಲರನ್ನ ಬ್ಲೆಸ್ ಮಾಡಿರಿ, ನಿನ್ನ ಕೃಪೆಯಿಂದ ತುಂಬಿಸ್ರಿ. ಕರ್ತನೆ, ನಾವು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ನೀವು ಆಳ್ವಿಕೆ ಮಾಡಿರಿ, ಅದ್ಭುತ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್.
ಪ್ರೈಸ್ ಲಾರ್ಡ್. ಹಾಗಾದರೆ ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮಗದೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.